This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ವಿಶ್ವದ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇವತ್ತಿನ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಅನ್ನೋ ಈ ಆಪ್ಷನ್ ನ ಹೇಗೆ ಯೂಸ್ ಮಾಡಬೇಕು ಅಂತ ಕಲಿಸ್ಕೊಡ್ತೀನಿ. ಇದರಲ್ಲಿ ಬೇರೆ ಬೇರೆ ವಿಧಾನ ಇರುತ್ತೆ. ಅದು ಯಾವ್ದಾದ್ರು ಇವತ್ತಿನ ಟಾಪಿಕ್ಸ್ ಅಂತಂದ್ರೆ ಕ್ಲಿಯರ್ ಆಲ್, ಕ್ಲಿಯರ್ ಫಾರ್ಮ್ಯಾಟ್ಸ್, ಕ್ಲಿಯರ್ ಕಂಟೆಂಟ್ಸ್, ಕ್ಲಿಯರ್ ಕಮೆಂಟ್ಸ್, ಕ್ಲಿಯರ್ ಹೈಪರ್ ಲಿಂಕ್ಸ್ ಮತ್ತೆ ಕ್ಲಿಯರ್ ಬೈ ಫಾರ್ಮ್ಯಾಟ್ ಪೇಂಟರ್ ಅಂತ ಹೇಳಿ ಈ ಎಲ್ಲಾ ಟಾಪಿಕ್ಸ್ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್ಸ್. ಬನ್ನಿ ಇವಾಗ ಈ ಈ ಎಲ್ಲಾ ಟಾಪಿಕ್ಸ್ ಏನ್ ಕೊಟ್ಟಿದ್ದೀನಿ ಇದೆಲ್ಲ ಏನ್ ಮಾಡುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೇನಾದ್ರೂ ನಮ್ಮ ಎಲ್ಲಾ ಕೋರ್ಸಸ್ಗಳ ವಿಡಿಯೋಸ್ಗಳು ಬೇಕು ಅಂತಂದ್ರೆ ನಮ್ಗೆ ನೀವು ಮೇಲ್ ಅಥವಾ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಈ ಆಫ್ಲೈನ್ ವಿಡಿಯೋಸ್ ಲಿಂಕ್ ಅನ್ನ ಕಳಿಸ್ತೀವಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇಂಟರ್ನೆಟ್ ಇಲ್ದೇನೆ ನೀವು ಈ ಕೋರ್ಸ್ ಗಳನ್ನ ಮತ್ತೆ ಪ್ಯಾಕೇಜಸ್ ಗಳನ್ನ ಕಲ್ತ್ಕೋಬಹುದು. ಮತ್ತೆ ಇದ್ರ ಬೆಲೆ ಕೂಡ ತುಂಬಾ ಕಮ್ಮಿ ಇರುತ್ತೆ. ಬನ್ನಿ ಈ ಕ್ಲಿಯರ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಒಂದೊಂದೇ ಟಾಪಿಕ್ ಮೂಲಕ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕ್ಲಿಯರ್ ಆಲ್. ಕ್ಲಿಯರ್ ಆಲ್ ಅಂತಂದ್ರೆ ಈ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ ಆ ರೇಂಜ್ ಅಲ್ಲಿ ಎಲ್ಲದನ್ನ ಕ್ಲಿಯರ್ ಮಾಡೋದು. ಎಲ್ಲದನ್ನ ಅಂತ ಹೇಳಿದ್ರೆ ಇಲ್ಲಿರೋ ಡೇಟಾ, ಫಾರ್ಮ್ಯಾಟ್ ಪ್ರತಿಯೊಂದು ಕ್ಲಿಯರ್ ಆಗ್ಬಿಡುತ್ತೆ. ನೋಡಿ ಇವಾಗ ನಾನು ಈ ರೇಂಜ್ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನ ನಾನು ಕ್ಲಿಯರ್ ಮಾಡಬೇಕು. ಇಲ್ಲಿ ಹೋಮ್ ಟ್ಯಾಬ್ ಅಲ್ಲಿ ಎಡಿಟಿಂಗ್ ಅಂತ ಒಂದು ಗ್ರೂಪ್ ಇರುತ್ತೆ. ಇಲ್ಲಿ ಕ್ಲಿಯರ್ ಅಂತ ಆಪ್ಷನ್ ಇರುತ್ತೆ. ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲಾ ಆಪ್ಷನ್ಸ್ ಇಲ್ಲಿ ಇರುತ್ತೆ. ಇಲ್ಲಿ ಕ್ಲಿಯರ್ ಆಲ್ ಅಂತ ಇರುತ್ತೆ. ನಾ ಇದನ್ನ ಕ್ಲಿಯರ್ ಆಲ್ ಅಂತ ಕೊಟ್ಬಿಟ್ರೆ ನೋಡಿ ಕಂಪ್ಲೀಟ್ ಆಗಿ ಎಲ್ಲದು ಕ್ಲಿಯರ್ ಆಗ್ಬಿಡುತ್ತೆ. ಇದಕ್ಕೆ ಶಾರ್ಟ್ ಕಟ್ ಕೀ ಕೂಡ ಇರುತ್ತೆ. ಆಲ್ಟ್ ಪ್ಲಸ್ ಎಚ್ ಪ್ಲಸ್ ಇ ಪ್ಲಸ್ ಎ ಇದನ್ನ ನೀವು ಯೂಸ್ ಮಾಡಿದ್ರೆ ಈ ಕ್ಲಿಯರ್ ಏನಿದೆಯಲ್ಲ ಕ್ಲಿಯರ್ ಆಲ್ ಕೂಡ ನೀವು ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬಂದು ಕ್ಲಿಯರ್ ಫಾರ್ಮ್ಯಾಟ್ಸ್. ಫಾರ್ಮ್ಯಾಟ್ಸ್ ಅಂತಂದ್ರೆ ನಾನು ಇಲ್ಲಿ ಕೆಲವೊಂದು ಬಾರ್ಡರ್ಸ್ ಹಾಕಿರ್ತೀನಿ, ಫಾಂಟ್ ಚೇಂಜ್ ಮಾಡಿರ್ತೀನಿ, ಅಥವಾ ಕೆಲವೊಂದು ಫಾಂಟ್ ಕಲರ್ಸ್ ಕೊಟ್ಟಿರ್ತೀನಿ, ಮತ್ತೆ ನಂಬರ್ ಫಾರ್ಮ್ಯಾಟಿಂಗ್ ಕೊಟ್ಟಿರ್ತೀನಿ. ಇಲ್ಲಿ ತುಂಬಾ ಫಾರ್ಮ್ಯಾಟ್ಸ್ ಇರುತ್ತೆ. ಈ ಫಾರ್ಮ್ಯಾಟ್ಸ್ ಅನ್ನ ನಾನು ತೆಗಿಬೇಕು. ಸೊ ಅವಾಗ ನಾ ಏನ್ ಮಾಡ್ತೀನಿ, ನನಗೆ ಯಾವ ಫಾರ್ಮ್ಯಾಟ್ಸ್ ಅನ್ನ ನಾನು ಕ್ಲಿಯರ್ ಮಾಡಬೇಕು ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ರೇಂಜ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕ್ಲಿಯರ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲಿಯರ್ ಫಾರ್ಮ್ಯಾಟ್ಸ್ ಅಂತ ಒಂದು ಆಪ್ಷನ್ ಇದೆ. ನಾ ಈ ಕ್ಲಿಯರ್ ಫಾರ್ಮ್ಯಾಟ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಡೇಟಾ ಕ್ಲಿಯರ್ ಆಗಲ್ಲ, ನಾನು ಅಪ್ಲೈ ಮಾಡಿರುವಂತ ಫಾರ್ಮ್ಯಾಟ್ಸ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ನೋಡಿ ಡೇಟಾ ಹಾಗೆ ಉಳಿದಿರುತ್ತೆ. ನಾನು ಏನ್ ಕಲರ್ಸ್ ಹಾಕಿದ್ದೆ, ಬಾರ್ಡರ್ಸ್ ಹಾಕಿದ್ದೆ, ಮತ್ತೆ ಡೇಟಾ ಫಾರ್ಮ್ಯಾಟ್ ಏನ್ ಮಾಡಿದ್ನಲ್ಲ ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಇದು ಕ್ಲಿಯರ್ ಫಾರ್ಮ್ಯಾಟ್ಸ್. ಇದಕ್ಕೆ ಶಾರ್ಟ್ ಕಟ್ ಕೀ ಕೂಡ ಇಲ್ಲೇ ಇದೆ. ನೀವು ಇದನ್ನ ನೋಡ್ಕೊಂಡು ಕೂಡ ನೀವು ಶಾರ್ಟ್ ಕಟ್ ಕೀನ ಪ್ರಾಕ್ಟೀಸ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ಬಂದು ಕ್ಲಿಯರ್ ಕಂಟೆಂಟ್ಸ್. ಕ್ಲಿಯರ್ ಕಂಟೆಂಟ್ಸ್ ಅಂತಂದ್ರೆ ಇಲ್ಲಿರೋ ಡೇಟಾ ಏನಿದೆ ನಾನು ಸೆಲೆಕ್ಟ್ ಮಾಡ್ತೀನಲ್ಲ ರೇಂಜ್ ಕಂಟೆಂಟ್ಸ್ ಮಾತ್ರ ಕ್ಲಿಯರ್ ಆಗುತ್ತೆ. ಇಲ್ಲಿ ನನಗೆ ಈ ಫಾರ್ಮ್ಯಾಟ್ಸ್ ಎಲ್ಲ ಕ್ಲಿಯರ್ ಆಗಲ್ಲ, ಬರೀ ಇದರಲ್ಲಿರೋ ಡೇಟಾ ಕ್ಲಿಯರ್ ಆಗುತ್ತೆ, ಮತ್ತೆ ಅದರಲ್ಲಿರೋ ಫಾರ್ಮ್ಯಾಟ್ಸ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಇದು ನೋಡಿ ನಾನು ಇವಾಗ ಈ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಕ್ಲಿಯರ್ಗೆ ಹೋಗ್ತೀನಿ. ಇಲ್ಲಿ ಕ್ಲಿಯರ್ ಕಂಟೆಂಟ್ಸ್ ಅಂತಿದೆ, ನಾ ಕ್ಲಿಕ್ ಮಾಡಿದ್ರೆ ಕಂಟೆಂಟ್ಸ್ ಮಾತ್ರ ಕ್ಲಿಯರ್ ಆಗುತ್ತೆ. ಇದಕ್ಕೆ ಶಾರ್ಟ್ ಕಟ್ ಕೀ ಬಂದು ಇಲ್ಲಿದೆ ನೋಡಿ, ಆಲ್ಟ್ ಪ್ಲಸ್ ಹೆಚ್ ಪ್ಲಸ್ ಇ ಪ್ಲಸ್ ಸಿ ಅಂತ. ಇಲ್ಲ ಅಂದ್ರೆ ಇನ್ನೂ ಈಸಿಯಾಗಿ ನೀವು ಮಾಡಬೇಕು ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ರೇಂಜ್ ನ ನೀವು ಜಸ್ಟ್ ಕಂಟೆಂಟ್ಸ್ ನ ಡಿಲೀಟ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿ ನೀವು ಡಿಲೀಟ್ ಬಟನ್ ಒತ್ತಿದ್ರೆ ಅದು ಕ್ಲಿಯರ್ ಆಗುತ್ತೆ. ಅಲ್ಲಿ ಯಾವುದೇ ಫಾರ್ಮ್ಯಾಟ್ಸ್ ರಿಮೂವ್ ಆಗಲ್ಲ, ಬರೀ ಅದರಲ್ಲಿರೋ ಕಂಟೆಂಟ್ಸ್ ಮಾತ್ರ ಡಿಲೀಟ್ ಆಗುತ್ತೆ ಅಥವಾ ಕ್ಲಿಯರ್ ಆಗುತ್ತೆ. ಇದು ಕ್ಲಿಯರ್ ಕಂಟೆಂಟ್ಸ್. ನೆಕ್ಸ್ಟ್ ಆಪ್ಷನ್ ಬಂದು ಕ್ಲಿಯರ್ ಕಮೆಂಟ್ಸ್. ಇಲ್ಲಿ ನೋಡಿ ಇಲ್ಲಿ ಕಮೆಂಟ್ಸ್ ಇದಾವೆ. ಇವಾಗ ಈ ಹೊಸ ವರ್ಷನ್ ಅಲ್ಲಿ ಇದನ್ನ ನೋಟ್ಸ್ ಅಂತ ಕರಿತೀವಿ, ಬಟ್ ಇದು ಮುಂಚೆ ವರ್ಷನ್ಸ್ ಅಲ್ಲಿ ಅಂದ್ರೆ ಹಿಂದಿನ ವರ್ಷನ್ ಎಲ್ಲ ಇದನ್ನ ಕಮೆಂಟ್ಸ್ ಅಂತಾನೆ ಕರೀತಾ ಇದ್ವಿ. ಈ ತರ ಕಮೆಂಟ್ಸ್ ಏನಾದ್ರು ನಿಮ್ಗೆ ತುಂಬಾ ಇತ್ತು ಅಂದ್ರೆ ನೀವು ಅದನ್ನ ಒಂದೊಂದೇ ಕ್ಲಿಯರ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ನೋಟ್ ಅಂತಾನೋ ಇಲ್ಲಿ ಕೊಡ್ತಾರೆ ಇಲ್ಲಿ. ಸೊ ಆ ರೀತಿ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿರೋ ಎಲ್ಲಾ ಕಮೆಂಟ್ಸ್ ಒಂದೇ ಸರಿ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲಿ ಕಮೆಂಟ್ಸ್ ಇದೆ ಅದೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲಿಯರ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಕ್ಲಿಯರ್ ಕಮೆಂಟ್ಸ್ ಅಂಡ್ ನೋಟ್ಸ್ ಅಂತ ಇರುತ್ತೆ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಅದರಲ್ಲಿರೋ ಎಲ್ಲಾ ಕಮೆಂಟ್ಸ್ ಅಥವಾ ನೋಟ್ಸ್ ಏನಿದೆ ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಅದಕ್ಕೆ ಶಾರ್ಟ್ ಕಟ್ ಕೀ ಕೂಡ ನಾನು ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ. ನೀವು ಇದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಇದನ್ನ ಕಲ್ತ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ಬಂದು ಕ್ಲಿಯರ್ ಹೈಪರ್ ಲಿಂಕ್ಸ್. ಹೈಪರ್ ಲಿಂಕ್ಸ್ ಅಂತಂದ್ರೆ ನೋಡಿ ನಾನು ಇವಾಗ ಡೇಟಾನ ಎಲ್ಲೋ ಒಂದು ಇಂಟರ್ನೆಟ್ ಇಂದನೋ ಅಥವಾ ಬೇರೆ ಎಲ್ಲನೋ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂತೀನಿ, ಅಲ್ಲಿ ನನಗೆ ಹೈಪರ್ ಲಿಂಕ್ಸ್ ಕಾಪಿ ಆಗ್ಬಿಟ್ಟಿರುತ್ತೆ. ಅಥವಾ ನಾನೇ ಇಲ್ಲಿ
ಒಂದು ಹೈಪರ್ ಲಿಂಕ್ಸ್ ಕೊಟ್ಟಿರ್ತೀನಿ ಬೇರೆ ಬೇರೆ ಶೀಟ್ಗೆ ಅಥವಾ ಬೇರೆ ವೆಬ್ಸೈಟ್ಗೆ. ನೋಡಿ ಇಲ್ಲಿ ಹೋದ್ರೆ ನಾನು ಕ್ಲಿಕ್ ಮಾಡಿದ್ರೆ ಇದೆಲ್ಲೋ ಹೋಗುತ್ತಿದ್ದು ಬೇರೆ ಶೀಟ್ಗೆ. ಮತ್ತೆ ನಾನು ಇಲ್ಲಿ ಬರ್ತೀನಿ ನೋಡಿ, ಇಲ್ಲೆಲ್ಲೋ ಕ್ಲಿಕ್ ಮಾಡ್ತೀನಿ, ಇದು ಯಾವ್ದೋ ಬೇರೆ ಶೀಟ್ಗೆ ತಗೊಂಡು ಹೋಗುತ್ತೆ. ಸೊ ಈ ರೀತಿ ನಾನು ಕ್ಲಿಕ್ ಮಾಡಿದಾಗ ಬೇರೆ ಶೀಟ್ಗೆ ಹೋಗುತ್ತೆ. ಇದಕ್ಕೆ ಹೈಪರ್ ಲಿಂಕ್ ಅಂತ ಕರಿತೀವಿ. ಅಂದ್ರೆ ಇದಕ್ಕೊಂದು ಲಿಂಕ್ ಇರುತ್ತೆ. ಈ ಲಿಂಕ್ ಅನ್ನ ನಾನು ಕ್ಲಿಯರ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಎಲ್ಲಿ ಲಿಂಕ್ ಇದೆ ಆ ಸೆಲ್ಸ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಅಥವಾ ನೀವು ಎಂಟೈರ್ ರೇಂಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಹೈಪರ್ ಲಿಂಕ್ಸ್ ಅಂತ ಇರುತ್ತೆ. ಈ ಹೈಪರ್ ಲಿಂಕ್ಸ್ ನಾನು ಕ್ಲಿಕ್ ಮಾಡಿದ್ರೆ ನೋಡಿ ಹೈಪರ್ ಲಿಂಕ್ಸ್ ಹೊರಟೋಗುತ್ತೆ. ಫಾರ್ಮ್ಯಾಟ್ ಆಗೇ ಇರುತ್ತೆ, ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ನನಗೆ ಹೈಪರ್ ಲಿಂಕ್ಸ್ ಏನಿದೆಯಲ್ಲ ಆ ಲಿಂಕ್ಸ್ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ. ಇದಕ್ಕೇನಾದ್ರೂ ನೀವು ಫಾರ್ಮ್ಯಾಟ್ ಚೇಂಜ್ ಮಾಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಫಾರ್ಮ್ಯಾಟ್ ನೀವು ಕಾಪಿ ಮಾಡ್ಕೊಳ್ಳಿ, ಕಂಟ್ರೋಲ್ ಸಿ ಸೆಲೆಕ್ಟ್ ಮಾಡ್ಬಿಟ್ಟು ಆಲ್ಟ್ ಇ ಎಸ್ ಅಥವಾ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಫಾರ್ಮ್ಯಾಟ್ ಸೆಲ್ಸ್ ಅಂತ ಬರುತ್ತೆ. ಫಾರ್ಮ್ಯಾಟ್ ಸೆಲ್ಸ್ಗೆ ಹೋಗಿ ನಾನಿಲ್ಲಿ ಇಲ್ಲಿ ಆಲ್ಟ್ ಇ ಎಸ್ ಕಾಪಿ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿ ಪೇ ಸ್ಪೆಷಲ್ಗೆ ಹೋಗ್ಬಿಡಿ. ಪೇ ಸ್ಪೆಷಲ್ಗೆ ಹೋಗಿ ಇಲ್ಲಿ ಫಾರ್ಮ್ಯಾಟ್ಸ್ ಕೊಡಿ. ನೋಡಿ ಇಲ್ಲಿ ಫಾರ್ಮ್ಯಾಟ್ಸ್ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಇದನ್ನ ಫಾರ್ಮ್ಯಾಟ್ಸ್ ನ ಚೇಂಜ್ ಮಾಡ್ಕೋಬಹುದು. ಇದಕ್ಕೆ ಶಾರ್ಟ್ಕಟ್ ಕೀ ಒಂದು ಆಲ್ಟ್ ಪ್ಲಸ್ ಇ ಪ್ಲಸ್ ಎಲ್ ಅಂತ ಇರುತ್ತೆ, ಆಲ್ಟ್ ಎಚ್ ಇ ಎಲ್ ಅಂತ. ಈ ಶಾರ್ಟ್ಕಟ್ ಕೀ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇದೆಲ್ಲ ಕೆಲವೊಂದು ಆಪ್ಷನ್ಸ್ ಇಲ್ಲೇ ಡೈರೆಕ್ಟ್ ಇರುತ್ತೆ. ಅದನ್ನ ಬಿಟ್ಟು ಇನ್ನೂ ಒಂದು ಆಪ್ಷನ್ ಇದೆ, ಈ ಫಾರ್ಮ್ಯಾಟ್ ಪೇಂಟರ್ ಅನ್ನ ಯೂಸ್ ಮಾಡಿ ಕೂಡ ನೀವು ಈ ಫಾರ್ಮ್ಯಾಟ್ಸ್ ನ ರಿಮೂವ್ ಮಾಡಬಹುದು. ಹೇಗ್ ಮಾಡಬಹುದು ನೋಡಿ, ನೀವು ಯಾವ್ದಾದ್ರು ಒಂದು ಸೆಲ್ ಅಂದ್ರೆ ನಾರ್ಮಲ್ ಸೆಲ್ ಏನಿದೆಯಲ್ಲ ಯಾವ್ದಾದ್ರು ಒಂದು ಸೆಲ್ ನ ನೀವು ಇಲ್ಲಿ ಹೋಮ್ ಟ್ಯಾಬ್ ಕೆಳಗೆ ಒಂದು ಕ್ಲಿಪ್ ಬೋರ್ಡ್ ಅಂತ ಒಂದು ಗ್ರೂಪ್ ಇದೆ, ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಅಂತಿದೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಸೆಲ್ದು ಫಾರ್ಮ್ಯಾಟ್ ಕಾಪಿ ಆಗುತ್ತೆ. ನೀವು ಯಾವ ಸೆಲ್ದು ಫಾರ್ಮ್ಯಾಟ್ ನೀವು ರಿಮೂವ್ ಮಾಡಬೇಕು ಅಂತಿದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ರಿಮೂವ್ ಆಗ್ಬಿಡುತ್ತೆ. ಈ ಸೆಲ್ ಅಲ್ಲಿ ಏನ್ ಫಾರ್ಮ್ಯಾಟ್ ಇತ್ತು ಅದಿಲ್ಲಿ ಅಪ್ಲೈ ಆಗ್ಬಿಡುತ್ತೆ. ನೀವು ಅಪ್ಲೈ ಮಾಡಿರೋ ಫಾರ್ಮ್ಯಾಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಈ ರೀತಿ ನಾವು ಈ ಕ್ಲಿಯರ್ ಆಪ್ಷನ್ ನ ಯೂಸ್ ಮಾಡಿಕೊಂಡು ನಾನು ಕೊಟ್ಟಿರುವಂತ ಫಾರ್ಮ್ಯಾಟ್ಸ್ ನ ಅಥವಾ ಡೇಟಾನ ಡಿಲೀಟ್ ಕೂಡ ಅಂದ್ರೆ ಡಿಲೀಟ್ ಅಥವಾ ಕ್ಲಿಯರ್ ಕೂಡ ಮಾಡಬಹುದು. ಸೊ ಈ ಟಾಪಿಕ್ ನಿಮ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ನಿಮ್ಗೇನಾದ್ರೂ ನಮ್ಮ ಎಲ್ಲಾ ಕೋರ್ಸ್ಗಳ ಪ್ಯಾಕೇಜ್ಗಳ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಮತ್ತೆ ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಮ್ಮ ಎಲ್ಲಾ ಕೋರ್ಸ್ಗಳ ಪ್ಯಾಕೇಜ್ಗಳ ಆಫ್ಲೈನ್ ವಿಡಿಯೋಸ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ಕಳಿಸ್ತೀವಿ, ತುಂಬಾ ಕಮ್ಮಿ ಬೆಲೆಯಲ್ಲಿ. ಇದನ್ನ ನೀವು ಇಂಟರ್ನೆಟ್ ಇಲ್ದೇನೆ ನಿಮ್ ಸಿಸ್ಟಮ್ ಅಲ್ಲಿ ನೀವು ಇದನ್ನ ಕಲಿಬಹುದು. ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದು ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಶೇರ್ ಕೂಡ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ತರ ಕ್ಲಿಯರ್ಗೆ ಇನ್ನೂ ಬೇರೆ ಏನಾದ್ರು ಆಪ್ಷನ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದರಿಂದ ನಾನು ಸ್ವಲ್ಪ ಕಲ್ತ್ಕೋತೀನಿ. ಇದನ್ನ ನೋಡ್ತಾ ಇರೋ ತುಂಬಾ ಜನ ಕೂಡ ಈ ಹೊಸ ಏನು ವಿಷಯ ಇದೆಯಲ್ಲ ಅದನ್ನ ಅವರು ಕೂಡ ಕಲ್ತ್ಕೊಂತಾರೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.